ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ವ್ಲಾಗ್ ಏನಂದರೆ ನೀವು ತಮ್ಮೇಲೆ ನೋಡ್ದಂಗೆ ನಮ್ಮ ಹುಡುಗಿಗೆ ಹೊಸ ಬೈಕ್ ಸೆಕೆಂಡ್ ಹ್ಯಾಂಡ್ಲು ಬೈಕ್ ತರೋಕ್ಕೆ ನಾವು ಬೆಂಗಳೂರಿಲ್ಲ ಶಿವಮೊಗ್ಗ ಹೋಗ್ತಿದ್ದೀವಿ. ಸೂರ್ಯ ಎದ್ದನಕ್ಕಿಂತ ಮುಂಚೆ ನಾನು ಇವತ್ತು ಎದ್ದುಬಿಟ್ಟಿದ್ದೀನಿ ಬೇಗ, ಯಾಕಂದರೆ ಹೊಲದಲ್ಲಿ ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಬೇಗ ಅಲ್ಲಿ ಚಿಕ್ಕಮ್ಮನವ್ರಿಗೆ ಹೋಗಬೇಕು. ಸೊ ಲೆಟ್ಸ್ ಸಿ. ಪೂಮ ಚಪ್ಪಲಿ ಕೋಮಕ್ಕೋಗ್ಬಿಟ್ಟವೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಂದಿನ ಹೊಲದಲ್ಲಿ ನಡೆದ್ರೆ ಚಪ್ಪಲಿನೇ ತಡೆಯಲ್ಲ. ಶಿವಮೊಗ್ಗಕ್ಕೆ ನಾವು ಬಂದ್ವಿ. ATM ಹುಡುಕ್ತಾ ಇದ್ದೀವಿ ಡೆಪಾಸಿಟ್ ಮಾಡೋಕ್ಕೆ. ಡೆಪಾಸಿಟ್ ಮಿಷಿನೇ ಇಲ್ಲ, ಅವು ಐತೆ ಅಂತ ಗೂಗಲ್ ಮ್ಯಾಪ್ ತೋರಿಸ್ತು. ಬಸ್ಸಲ್ಲಿ ಬರೋ ಅಷ್ಟು ಹಾಂ ಇದೆ ಅಂಕ. ನಮ್ಮ ಬೈಕು ಇಲ್ಲೇ ಐತೆ, ಅವ್ರು ಬರೋವರೆಗೂ ಕಾಯ್ತಾ ಇದ್ದೀವಿ. ಇದ್ರೊಳಗೆ ಇದೆ. ಇದು ಇಷ್ಟ ಆಯಿತು ಅಂದರೆ ತಗೊಳ್ಳೋದು, ಇಲ್ಲಾಂದರೆ ಸುಮ್ಮನೆ ಬರೋ ಕಾಯಿಲೆ ಹೋಗೋದು. BMW ಸೇಲ್ ಐತೆ ನೋಡಿ, ಯಾವ್ದು ಬೇಕು ಅವ್ರು ತಗೋಬೋದು. ನಮ್ಮ ಬೇಬಿ ಎಲ್ಲಿದ್ದಾಳೆ? ಹಾಂ ಅಲ್ಲಿದ್ದಾಳೆ. ನೋಡಬೇಕು ಗಾಡಿ ಹೊರಗೆ ಕಂಡೀಷನ್. ಗೈಸ್ ನಮ್ಮ ಹುಡುಗಂದು ಬೈಕ್ ಇಲ್ಲಿದೆ. ಗಾಡಿ ಕಂಡೀಷನ್ ಚೆನ್ನಾಗಿದ್ದರೆ ಮಸ್ತ್. ಈ ಗಾಡಿ ತಗೊಳಕ್ಕೆ ನಮ್ಮ ಹುಡುಗ ಕಷ್ಟಪಟ್ಟನೆ ಒಂದು ವರ್ಷ. ಅದು ಹಂಗೆ ಗೈಸ್, ಕೆಲವರಿಗೆ ಡ್ರೀಮ್ ಬೈಕ್ ಇದು. ನನಗೆ ಡ್ರೀಮ್ ಬೈಕ್ ಇದೆ. ಸದ್ಯಕ್ಕೆ ಕಾಣಲ್ಲ, ಸದ್ಯಕ್ಕೆ ಬೈಕ್ ಅಂತ ಕಾಣಲ್ಲ, ತಗೊಂಡ್ರೆ ಅಷ್ಟು ಕಾರ್. ಮತ್ತು ಕ್ರೇಜಿ ಐತೆ, ನಾನೇ ಫಸ್ಟ್ ಡ್ರೈವ್ ಮಾಡ್ತಿರೋದು. ನೋಡಿ ಗಾಯ್ಸ್, ಎಷ್ಟು ಕರ್ಗೋಗ್ಬಿಟ್ಟು ಅಡ್ಡಾಡಿ. ಅಣ್ಣ ಅಂತೂ ಫುಲ್ ಬಟರ್ಫ್ಲೈಗೆ ಹಾರಾಡ್ತಿದ್ದಾನೆ. ಫುಲ್ ಝೂಮ್ ಹಾಕಿನೋ ಫುಲ್ ನೋಡ್ರಿ, ಅವ್ನು ಕಣ್ಣು ನೋಡ್ರಿ, ಒಂದು ಕಾಯ್ತಿದ್ದಾನೆ ಬೈಕ್ ಬರಲಿ ಅಂತ. ನಮ್ಮ ಹುಡುಗ ಗುರುವಾರ ಉಪವಾಸ, ತಿನ್ನಂಗಿಲ್ಲ. ನಾನು ಒಬ್ಬನೇ ತಿನ್ಬೇಕೀಗ. ಈಗ ಸಮಾಧಾನ ಆಯ್ತು ಗೈಸ್ ಊಟ ಮಾಡಿ. ಫಸ್ಟ್ ಸಲ ಗಾಡಿ ಹೊಡಿತಿದ್ದಾನೆ. ಹೊಡಿಯೋ ಹೆಲ್ಮೆಟ್ ಬೇಡ ಈಗ ಗೈಸ್. ನಮ್ಮದು ಹಾಫ್ ಹೆಲ್ಮೆಟ್ ತಗೊಂಡಿದ್ದೀವಿ, ಫುಲ್ ಹೆಲ್ಮೆಟ್ ತಗೊಳಕ್ಕೆ ಅಷ್ಟೊಂದು ದುಡ್ಡಿರಲಿಲ್ಲ. ನೀವೆಲ್ಲ ಫುಲ್ ಹೆಲ್ಮೆಟ್ ತಗೊಂಡು ಯೂಸ್ ಮಾಡಿ. ಇವನು ತಂದಂಗಿಂದ ಹೊಡೆದಿಲ್ಲ ಗಾಡಿ, ಇದನ್ನು ಈಗ ಹೊಡಿತವನೆ. ಇದನ್ನು ಗಾಡಿದು ಎಡಿಟ್ ಮಾಡ್ಬೇಕೇನು. ಇಂಡಿಕೇಟರ್ ಆಫ್ ಮಾಡಿ. ಈ ಗಾಡಿ ತಾಂತಿ ಅನ್ನೋದೇ ಅಂದ್ಕೊಂಡಿರಲಿಲ್ಲ ಅದು ಈ ಕಲರು ಅಂತ. ಬೇರೆ ಕಲರ್ ಶಿಫ್ಟ್ ಆಗ್ಬಿಟ್ಟಿದ್ವಿ. ಫೈನಲಿ ಈ ಕಲರ್ ಸಿಕ್ತು. ಪೆಟ್ರೋಲ್ ಹಾಕ್ಸಕ್ಕೆ ಬಂದೀವಿ. ಗಾಯಸ್ ಬೈಕಲ್ಲಿ ಬಂದು ಸಾಕಾಗಿ ಹೋಯ್ತು. ಕೂದಲು ಅನ್ನೋದಂತೂ ನನಗೆ ಏನು ಕಟಿಂಗ್ ಮಾಡ್ಸೋದಂದ್ರೆ ಹಿಂಗೆ ಚೆನ್ನಾಗಿದ್ದೀವಿ. ನಮ್ಮೂರಿಗೆ ಹೋಗ್ಬೇಕೀಗ. ನಮ್ಮ ಹುಡುಗ ಅಂತೂ ಫುಲ್ ಹ್ಯಾಪಿ ಆಗಿದ್ದಾನೆ. ಸರ್ವಿಸ್ ಬಂದಾಗ ಗೊತ್ತಾಗುತ್ತೆ ದುಡ್ಡು ಎಷ್ಟು ಹೋಗ್ತಾವಂತ. ಇಷ್ಟು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ಒಬ್ಬನೇ ಅನುಭವಿಸ್ತಿದ್ದೆ ಗಾಡಿ ತಗೊಂಡು. ಈಗ ನನ್ನ ಜೊತೆ ಇವನೊಬ್ಬ. ಈಗ ಬಿಲ್ ಬರುತ್ತೆ ಸರ್ವಿಸ್ ಹೋದಾಗ. ಬಾಬಾ, ನಾನು ಇನ್ನೂ 5,000 ಐತೆ 24 ಕಿಟ್ ಹಾಕ್ಸ್ಬೇಕು. ಅದಕ್ಕೆ ಊರಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಸರಿ. ಗಾಡಿ ಹೆಂಗಿರ್ತೀನೋ ಏನೋ ಗೊತ್ತಿಲ್ಲ. ನಡ್ಕೊಂಡು ಅಡ್ಡಾಡ್ಬೇಕಷ್ಟೇ ಕಾಲೇಜಿಗೆ. ಗಾಯ್ಸ್ ಮೂಲಂಗಿ ಇಟ್ಕೊಂಡಿದ್ವಿ. ತಂದಿದ ತಕ್ಷಣ ಗಾಡಿಗೆ ಹೋಗುತ್ತಾ ಇಲ್ಲಪ್ಪ ಗಾಡಿ. ಇದು ನಮ್ಮ ಸ್ಕೂಲ್ ವ್ಯಾನ್ ಗೈಸ್. ಇದು ಸಂದೆ ಮೂಲೆಗೆಲ್ಲ ಹೊಡಿತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಗಾಡಿಗೆಲ್ಲ ತಳ್ಸ್ಕೊಂಡ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ನಿಂಬೆಹಣ್ಣು ಹೂವಿನಾರ ತಗೊಂತ ನೋಡು. ಆ ಥರ ವೈಸರ್ ಹಾಕ್ಸ್ತೀಯನ, ಚಪ್ರಿ ಮಾಡಿಟ್ಟಾರಪ್ಪ. ಎಷ್ಟು ಚೆನ್ನಾಗಿದ್ದಿದ್ದು ಗಾಡಿನ ನೋಡ್ರಿ. ಒರೆಸ್ತವನಲ್ಲೇ ಅವ್ನು. ನೀನು ಬಟರ್ಫ್ಲೈಲೇ ಇದ್ದಾನೆ. ಇವ್ರ ಅಣ್ಣ ಬೈತಿಲ್ಲ ಗೈಸ್ ಇವತ್ತು. ನಾಳೆ ಇನ್ನೊಂದು ಗಾಡಿ ಬರ್ತಿದೆ.
ಏನು ಲೇಟ್ ಆಗ್ತಿಲ್ತಾನೆ ನಂದು ಏನಾಯ್ತು ಕೆಲಸ ಹೇಳಿ ಮುಗಿದ್ವು ಎಲ್ಲ. ಗಾಯ್ಸ್ ಫೋಟೋ ಸ್ಟುಡಿಯೋ ತಂದಿದ್ವಿ ಗಾಡಿ, ಇನ್ನೂ ಪೂಜೆ ಮಾಡಿಸಿಲ್ಲ. ಪೊಲೀಸ್ ಇದ್ರಂತ ನಾವು ವಾಪಸ್ ಬಂದ್ವಿ. ಇಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾಯ್ತಪ್ಪ ಕಾರ್ತಿಕ್, ಹೆಂಗೆ 6 ತಿಂಗಳು ಪರದಾಡಿ ಗಾಡಿ ಕೊನೆಗೂ ತಗಂದೆ. ಇನ್ನು ಮನದಾಳದ ಮಾತು ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ ಗಾಯ್ಸ್, ಇಲ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.